ಆ ಕಡೆಗೆ ಹೋದರೆ ಅವ್ರ ಕೋಪ, ಈ ಕಡೆಗೆ ಬಂದರೆ ಇವ್ರ ಕೋಪ. ಯಾರ ತಂತ್ರನೂ ಬೇಡ, ಮಧ್ಯೆ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ಯಾರು ಊಟ ತಂದು ಕೊಡ್ತಾರೋ ತಿನ್ಕೊಂಡು ಆರಾಮಾಗಿ ಇಟ್ಬಿಡ್ತೀನಿ. ಅಂಬುಜಿ, ಅಂಬುಜಿ. ಏನಪ್ಪ ಸ್ವಾಮಿ, ಅವಳಿಗೆ ಹೆರಿಗೆ ಆಯ್ತಂತೇನೋ ಸಂಡಿಗೆ? ಆಯ್ತಂತೆ, ಗಂಡು ಮಗು ಅಂತ. ಗಂಡು ಮಗು? ಅದೇನು ಅವನು ನಿನ್ನೂ ಕೂಗಿಲ್ಲ, ಏನ್ ಕತೆ? ಅಯ್ಯ, ನಾನೇನು ಹೋಗಿ ಮಾಡ್ಲಿ ಹೇಳು. ನಾನೇನು ಅವ್ರ ಅಮ್ಮನ ಬಂದವಳಂತೆ, ಹೆರಿಗೆ ಆಯ್ತಂತೆ, ಗಂಡು ಮಗು ಅಂತೆ. ನಾನೇನು ಮಾಡಲಿ? ಹೆಂಗ್ ಸಿಕ್ತು ಅಂದ್ರೆ ಅದು ಅದಕ್ಕೆ ನಾನು ಗಂಡಸು ಹೋಗಕ್ಕತ್ತದ? ಏನು ಮಾಡೋರು ಅಡುಗೆ? ಏನು ಮಾಡೋರು ನಂಗೆ ತಿಳಿದಪ್ಪ, ನಾನು ಊಟ ತಿನ್ನಲ್ಲ ಇನ್ಮೇಲೆ. ಯಾಕ? ಏನು ಒಂದು ಊಟ ತಿನ್ನೋದಕ್ಕೆ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಇದೇ ಆಗೋಯ್ತು ರಾಮಾಯಣ. ಅದಕ್ಕೆ ತಿನ್ನೋದೇ ಬೇಡ. ಗಾಳಿ ಕುಟ್ಕೊಂಡ್ರೆ ಜೀವನ ಮಾಡ್ತೀಯ ಅನ್ನೋ? ಆಗ್ಬೋದು ಅಂಬುಜಿ. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂಬುಜಿ, ಯಾಕಂದರೆ ಹಾರ್ಟ್ ಆಪ್ರೇಷನ್ ಆಗಿದೆ. ಮಾತ್ರೆ ನುಂಗಬೇಕು ಟೈಮ್ ಸರಿಯಾಗಿ. ಮಾತ್ರೆ ನುಂಗಿದ ತಕ್ಷಣ ಊಟ ಮಾಡಬೇಕು. ನಾವು ಹಂಗೆಲ್ಲ ಮಾಡೋಕ್ಕಾಗ್ತದಾ? ಅದೇನು ಸಾವಿತ್ರಿ ಮಾಡಿಲ್ಲ ಅಂತ ಅಡುಗೆ ಮಾಡೋಳೆ. ಮತ್ತೆ ತಿನ್ನೋಗು. ಇವಾಗ ಏನು ಬೇಡ, ಇವಾಗ 4:15 5 ಗಂಟೆ ಆಗೋಯ್ತು. ರಾತ್ರಿ ನೋಡ್ಕೊಂಡು ಬಿಡು. ಅಬ್ಬಾ ಅಬ್ಬಾ, ಯಾಕ ಅಳ್ತಾ ಇರೋದು? ದೊಡ್ಡವನು ಒಯ್ದವನು ನನ್ನ. ಯಾಕಂತೆ? ಯಾಕ ನನ್ನ ತೋಟ ಹತ್ರದಿಂದ ಬಂದಾಗ ಇಬ್ರು ಚೆನ್ನಾಗೇ ಇದ್ರಲ್ಲ, ತೆಂಗಿನ ಸತಿ ನೆಡ್ತಾ ಇದ್ರಲ್ಲ. ಇನ್ನೇನು ಅವನು ಫೋನಾಗ ಮಾತಾಡ್ತಾ ನಾನು ತೆಂಗಿನ ಸತಿ 4 ನೆಟ್ಟಿದ್ದೀನಿ. ಒಂದು ಗಿಡನ ಎಲ್ಲ ಕಿತ್ತಾಕವನೆ. ಯಾಕೆ ಕಿತ್ತಾಕ್ಬೇಕಾಗಿತ್ತ? ಅದಕ್ಕೆ ನಾನು ಹಿಡ್ಕೊಂಡು ಚೆನ್ನಾಗಿ ಒಯ್ದಾಕದ್ನೆ. ನೆತ್ತಿರೋ ತೆಂಗಿನ ಸಸಿನ ಯಾಕೆ ಕಿತ್ತಾಕದ್ನ? ಯಾಕೋ ನಂಗೆ ತಿಳಿದು. ಹಿಂಗೆ ಕಾಲಾಗಿ ಹಿಂಗೆ ಅನ್ನೋದು ಗಿಡ ಕಿತ್ತಾಕೋದು, ಕಾಲಾಗಿ ಹಿಂಗೆ ಅನ್ನೋದು ಗಿಡ ಕಿತ್ತಾಕೋದು. ಯಾರ ಜೊತೆ ಮಾತಾಡ್ತಾ ಇದ್ನ ಫೋನಾಗ? ಯಾರ ಜೊತೆ ಗೊತ್ತಿಳಿದು? ಓ ಈ ಅಂತಾನೆ. ಅದೇನ ಅದಂಗೆ ಅದೆಂಗೋ ನನಗೆ ತಿಳಿದು. ನಾನು ಒಯ್ದವ್ರು ಅವನು, ನಾನು ಚೆನ್ನಾಗಿ ಒಯ್ದಾಗಿದ್ದೀನಿ ಅವ್ಕ. ಕರ್ಮನಪ್ಪ. ಯಾವುದಲ್ಲ ಈ ಹಣೆ ಬರಲ್ಲ. ಈ ಮಕ್ಕಳಾಗವ್ರೆ ಏನ್ರ ನಿಮ್ಗೆ ಬಂದಿರೋದು? ಯಾಕ್ರೆ ನಾನು ತಲಕಾಯಿ ತಿಂತೀರಿ? ನಿನ್ನ ತಲಕಾಯಿ ತಿನ್ಬಿಡ್ತಾರೆ. ನಿನ್ನ ತಲಕಾಯಿನ ಏನು ಮೈಸೂರು ಭಾಗ ಇಲ್ಲ ಏನೋ ಗುಲಾಬಿನ? ಯಾಕೆ ಹೋಗ್ಬೇಕಾಗಿದ್ದ ನಾನು ಊನಿದ್ದು ಗಿಡಗಳೆಲ್ಲ ಯಾಕೆ ಗಿತ್ತಾಗಬೇಕಾಗಿದ್ದ? ಬರಲಿರು, ವಿಚಾರಿಸೋಣ ಇರು. ನಾನು ಬೇರೆ ಕೊಟ್ಬಿಡು ನಂಗೆ ಜಮೀನು. ನಾನು ಕಷ್ಟಪಟ್ಟು ಊನಿರೋ ಗಿಡಗಳೆಲ್ಲ ಪಟ ಅಂತ ಕಿತ್ತಾಗವ್. ನಾನು ಎಷ್ಟು ದುರಂಕಾರ ಇರ್ಬೇಕು ಅವ್ರಗ? ಎಲ್ಲಾನ ಹೋಗ್ಲಿ, ಸುಮ್ಮನೆ ಇರಾ. ಅದು ಯಾರ ಜೊತೆಗೆ ಮಾತಾಡ್ತಾ ಇದ್ನ ಕೇಳಿಸ್ಕೊಬೇಕಾಗಿತ್ತಾನ ನೀನು? ನಾನು ನನ್ನ ಪಾಡಿಗೆ ನನ್ಗೆ ಗೊಬ್ಬರ ಹಾಕೊಂಡು ಗಿಡಗಳು ಉಣ್ಕೊಂಡು ಬರ್ತಾ ಇದ್ರೆ ಅಲ್ಲಿ ದೂರ ನಿಂತ್ಕೊಂಡಿದ್ನು. ಗಿಡದಾಗಿ ನೀ ಎಲೆಗಳೆಲ್ಲ ಗಿತಿ ಆಗ್ಬಿಡೋನೆ. ಕಾಲಾಗ ಗಿಸಿ ಆಗ್ಬಿಡೋನೆ. ಯಾಕೆ ಹಂಗೆ ಮಾಡ್ಬೇಕಾಗಿತ್ತ? ಅದ್ಯಾಕೆ ಹಂಗೆ ಮಾಡ್ತೀನಿ ಅವನು? ಯಾರು ಕೂಡ ಮಾತಾಡ್ತಾ ಇದ್ನು? ಯಾರು ಕೇಳಿದ್ವ? ಓ ಹೌದಾ, ಈ ಅಂತಾನೆ. ಓ ಹೌದಾ, ಈ ಅಂತ ಇದ್ನ. ಬರ್ಲಿ ಸುಮ್ಮನೆ ಬರ್ಲಿ, ಕೇಳ್ತೀನಿ. ಬರಲಿ. ಯಾಕ ಅವನ್ನ ಒಯ್ದಿದ್ದು ನೀನು? ಅವನೇ ಫಸ್ಟ್ ಒಯ್ದಿದ್ದು ನನ್ನ, ನಾನೇನಲ್ಲ. ಅವನೇ ಫಸ್ಟ್ ಒಯ್ದಿದ್ದು. ನೀನೇನ ಫಸ್ಟ್ ಒಯ್ದಿದ್ದು? ಒಯ್ದ್ಬಿಟ್ಟು ಬಂದ್ಬಿಟ್ಟು ಅಪ್ಪನ ಹತ್ರ ದೂರ ಹೇಳ್ತಾ ಇದೆಯಾ ನೀನು? ಯಾಕೆ ನೀನು ನಾನು ಒಯ್ಬೇಕಾಗಿತ್ತು? ನೀನಾಗ ನನ್ನ ತೆಂಗಿನ ಸಸಿಗೆ ಉಳಿದ್ನ ನಾವೆಲ್ಲ ಕಿತ್ತಾಕಿದ್ದು. ನೀನು ಯಾರ ಮಗನ ಕಿತ್ತಾಕು ಅಂತ ಹೇಳಿದ್ನಾ? ನಾನು ನೋಡಿಲ್ಲ. ಏನು ನೋಡಿಲ್ಲ? ನಿನ್ ಕಣ್ಣಿಗಿಲ್ಲ, ಕಪಾಳ ಇಲ್ಲ. ಯಾಕ ತೆಂಗಿನ ಸಸಿ ಕಿತ್ತಾಕಿ ಕಾಲಾಗ ಏನೋ ಎಲೆ ತೊಡಕಿದ್ಯಂತೆ? ಯಾರ ಜೊತೆಗೆ ಫೋನಾಗ ಮಾತಾಡ್ತಾ ಇದ್ದಿದ್ದು? ನಾನು ಯಾರ ಜೊತೆಗೂ ಮಾತಾಡ್ತಾ ಇಲ್ಲಪ್ಪ. ಬ್ಯಾಂಕವರು ಲೋನ್ ಕೊಡ್ತೀನಿ ಅಂದ್ರು, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ನ ಅಷ್ಟೇ. ಇಲ್ಲಪ್ಪ, ಸುಳ್ಳು. ಬ್ಯಾಂಕವ್ರ ಸುದ್ದಿನೂ ಎತ್ತಿಲ್ಲ ಅವನು, ದುಡ್ಡು ಸುದ್ದಿನೂ ಎತ್ತಿಲ್ಲ. ಸುಳ್ಳು ಮಾತಿಗೆ ಹೇಳ್ತಾವನೆ, ನಂಬೇಡ ಅವನ್ನ. ಯಾರ ಜೊತೆಗೆ ಫೋನಾಗ ಮಾತಾಡ್ತಾ ಇದ್ದ ನೀನು? ಯಾರ ಜೊತೆಗೂ ಇಲ್ಲಪ್ಪೋ. ತೆಂಗಿನ ಸಸಿಗೆ ಕೊಟ್ಟಿದ್ರಲ್ಲ ಅವರು ಹೆಂಗುಂತ ಇದ್ದೀರಾ, ಎಂತ ಗೊಬ್ಬರ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ರು. ನೋಡ್ದಪ್ಪ, ಇವಾಗ ಕೇಳಿದಕ್ಕೆ ಬ್ಯಾಂಕ್ ಅವರು ಅಂತ ಹೇಳಿದ್ನು, ಇವಾಗ ತೆಂಗಿನ ಸಸಿಗಳವರು ಅಂತ ಹೇಳ್ತಾವನೆ. ಇವ್ನ ಮಾತು ನಂಬೇಕಾ? ನೀನೇ ಹೇಳು. ಏನೋ ಹೋಗ್ಬಿಟ್ಟುನೆ ನೀನಂತೂ. ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ. ಯಾಕೆ ನೀನು ಯಾರೂ ಇಲ್ಲ ನಮ್ಮ ಮನೆಗೆ ನಿನ್ಗಿಂತ ಬುದ್ಧಿ ಬಂದ್ಬಿಡ್ತು? ಏನಕ್ಕೆ ಬೇಕೋ ಇದೆಲ್ಲ ನಿನ್ಗೆ ಈ ವಯಸ್ಸಿನಾಗೆ? ಹೇಳಿದ್ನಲ್ಲಪ್ಪ, ತೆಂಗಿನ ಸಚಿವರು ಫೋನ್ ಮಾಡಿದ್ರು, ಬ್ಯಾಂಕವ್ರು ಫೋನ್ ಮಾಡಿದ್ರು ಅಂತ. ಅವ್ರು ಕೂಡ ಮಾತಾಡ್ಕೊಂಡು ಇದ್ನಿ ನಾನು. ಇವ್ನು ಬಂದಂಗೆ ಹೊಡೆದ್ಬಿಟ್ನು. ಇವನೇ ಫಸ್ಟ್ ಹೊಡೆದಿದ್ದು ನನ್ನನ್ನು. ಇವ್ನು ತೆಂಗಿನ ಸಸಿ ಕಿತ್ತಾಕೋದ್ನ, ಅದಕ್ಕೆ ನಾನು ಹೊಡೆದ್ನಪ್ಪ. ಚಿಕ್ಕೋನೆ, ನಿನ್ ಕಿತಾಪತಿಗೆ ನಂಗೆ ಚೆನ್ನಾಗಿ ಗೊತ್ತಲ್ಲ. ಯಾಕೆ ನೀನು ನಮ್ಮ ಯಜಮಾನ್ ಒಯ್ಬೇಕಾಗಿತ್ತು ಫಸ್ಟ್? ಯಾಕೆ ಒಯ್ಬೇಕಾಗಿತ್ತು? ಅನ್ನೋ ಗೌರವ ಇಲ್ಲೇನಾ? ನೀನು ಹೋಗಿ ನೀನು ಬಾಯಿ ಮುಚ್ಕೊಂಡು ನೀನು ಮಾತಾಡೋಕೆ ಬರಬೇಡ ಇಲ್ಲೇ. ನಾನು ನಮ್ಮ ಅಪ್ಪನ ಹತ್ರ ಹೇಳ್ತಾ ಇದ್ದೀನಿ, ನಿನ್ನ ಹತ್ರ ಹೇಳ್ತಾ ಇಲ್ಲ. ಮವ ಇವನೇ ಏನೋ ಕಿತಾಪತಿ ಮಾಡಿರ್ತಾನೆ ಮವ. ನಾನೇ ಒಯ್ದಿದ್ದು ಫಸ್ಟು. ನಾನೇ ನಿಜ ಹೇಳ್ತಾ ಇದ್ದೀನಿ. ಇವ್ನು ಮಾಡಿದ ಕೆಲ್ಸಕ್ಕೆ ನಾನು ಒಯ್ದನೆ. ಯಾಕೆ ಒಯ್ಬೇಕಾಗಿತ್ತು? ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ಲ ನನಗ? ಸರೋಜಮ್ಮ, ನಾನು ಒಬ್ಬ ನೀನು ಕೂತಿದ್ದೀನಲ್ಲ, ಸುಮ್ಮನೆ ಇರ್ತೀಯ ನೀನು? ಮವ ನೀನು ಯಾವಾಗಲೂ ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡು ಮವ. ನಾವೆಲ್ಲ ಹೊಟ್ಟೋತೀರಿ ದೂರ. ಹೋಗು, ಯಾರು ಬೇಡ ಅಂತ ಹೇಳಿದ್ರು? ಹೋಗೆ. ಸುಮ್ಮನೆ ಇರಬೇಕಿಲ್ಲ, ನಾನು ಮಾತಾಡ್ತಾ ಇಲ್ಲ ನಾನು. ದೊಡ್ಡನೆ, ಇದೆಲ್ಲ ಸರಿ ಇಲ್ಲ ಆಯಿತಾ? ಇನ್ನು ಮುಂದೆ ಹಿಂಗೆಲ್ಲ ಹಾಕ್ಕೊಡ್ತು. ನಿಂಕಂತ ಜವಾಬ್ದಾರಿಗಳವೆ, ಜ್ಞಾಪಕ ಇಕ್ಕೋ. ಇಬ್ಬರು ಹೆಣ್ಮಕ್ಳವ್ರೆ, ಕಾಲಕ್ಕೂ ನಾನೇ ಅವ್ರ ಕಷ್ಟ ಸುಖ ನೋಡ್ಕೊಳಕ್ಕಾಗಲ್ಲಪ್ಪ. ಆಯಿತಾ? ಅವ್ರ ಕಷ್ಟ ಸುಖ ನೀನು ನೋಡಬೇಕು. ಏನೋ ರಾಮನ ಆಶಂಕನು ಒಳ್ಳೆಯವರಾಗೋಪಕ್ಕೆ ಏನೋ ಒಂದು ದಾರಿ ಮಾಡ್ಕೊಡ್ತೀನಿ ಅಂತ ಮಕ್ಕಳು ಭರವಸೆ ಕೊಡ್ತಾರೆ. ಅವ್ರಿಗೂ ಸಂಸಾರಕ್ಕೆ ದೊಡ್ಡವಾತವೆ. ಅವ್ರ ಸಂಸಾರ ನೋಡ್ಕೊಳಂತೆ ಅವ್ರಿಗೂ ಸಾಕಾಗ್ತದೆ.
ನೀನು ಹಿಂಗೆ ತರಲೆ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ. ಅದಕ್ಕೆ ಮಗ ಹಂಗಂತೀಯ ತರಳೆ ಕೆಲ್ಸಗಳು ಅಂತ? ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಮ್ಮ. ಏನು ಹೇಳ್ತಂತ ನಿನ್ಗೆ ಗೊತ್ತಾ? ಸುಮ್ಮನೆ ನಿಂತ್ಕೊಬೇಕು. ಅಲ್ಲೇನು ಹೇಳುತ್ತೋ ಅವ್ರು ಯಾಕೆ ಜಗಳ ಆಡಿದ್ರು ಅನ್ನೋದು ನಿನ್ಗೆ ಗೊತ್ತಾ? ಬಾಯಿ ಮುಚ್ಕೊಂಡು ನಿಂತ್ಕೊ, ಇಲ್ಲಾಂದರೆ ನಡಿ ಒಳಕ್ಕೆ. ನೋಡ, ಅವ್ರು ಹೇಳವ್ರೆ ಬಂಡವಾಳ ಹಾಕಿ ಅಂಗಡಿ ಹಾಕ್ಕೊಡ್ತೀನಿ ಅಂತ. ಯಾವಾಗಲೂ ಅವ್ರನ್ನ ಕೇಳೋಕ್ಕಾಗಲ್ಲ. ನಿನಗೆ ಜವಾಬ್ದಾರಿ ಅನ್ನೋದು ಇರಬೇಕು. ನೀನು ಇದೇ ಮುಂದುವರ್ಸ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ನೋಡ್ಕೊ ದೊಡ್ಡನೆ. ನಾನು ಹೇಳಿದ್ನಲ್ಲಪ್ಪ, ಬ್ಯಾಂಕವರು ತೆಂಗಿನ ಗಿಡದವ್ರು ಫೋನ್ ಮಾಡಿದ್ದು ಅಂತ. ಅಲ್ಲಪ್ಪ, ನಗಿತಾ ಇದ್ನು ಫೋನಾಗ ಮಾತಾಡ್ಕೊಂಡು. ಓಹೋ, ಇದ ಕತೆ? ಹ್ಞೂ, ಇದೇ ಕತೆ. ನಿಂಗೆ ಎಷ್ಟು ಕುತೋ ಮಾನ ಮರ್ಯಾದೆ ಇಲ್ಲಲ್ಲಪ್ಪ. ನಿಂದು ಒಂದು ಜಲಮಾನ. ಅಯ್ಯೋ ಭಗವಂತ. ನಡಿ ಒಳಕ. ನಡಿಯ ಒಳಕ. ಏನ ನಿಂದು? ಏನು ಹೇಳಿ ನಿಂತು ರೋಕ? ಯಾಕೋ ಬಂದ್ಬಿಡು. ನಾನು ಇನ್ಮೇಲೆ ಫೋನು ಯಾರು ಕೂಡ ನಾನು ಮಾತಾಡ್ತೀನಿ ಬಿಡು. ಈ ಅಂತ ಮಾತಾಡು. ನಿನ್ನ ಮಕ್ಳಿಬ್ರು ಬಂದು ಕೈಯ ಕಲ್ ತಿರುತ್ತಾರೆ ನಿಂಕ. ತಿರುತ್ತಾರೆ. ನೀನು ಭದ್ರ. ನಾನು ಭದ್ರವಾಗಿ ಇದ್ದೀನಿ. ನೀನು ಹೋಗಲಿ. ಎತ್ತೋದ ಇದೆಯಾ? ನಾನು ಎತ್ತಾನ ಹೋಗ್ತೀನಿ. ನಿಂತ್ಕೋಕ ಲೇ. ಪಂಡಿತ್ರ ಅಂಗ್ಲಿಗೆ ಹೋದೆ ತಿನ್ನಕ ತಕೊಳಕ. ಹಂಗೆ ನಮ್ಗೆ ಏನಂತ ತಕೊಂಬ. ಕೊಟ್ಟು ಬಿಟ್ಬಿಟ್ಟಿದ್ಯಾ ನೀನು. ತಕೊಂಬರಕ್ಕ ಹೋಗೋ. ಅದು ಕುಡ್ದ್ರೆ ನೀನು ದೊಡ್ಡವನಾಗಿದೆ. ಹೋಗಲೇ ಹೋಗ. ನಮ್ಮ ದೊಡ್ಡವನ್ ಕಾತಿ ಯಾವಾಗ ಬುದ್ಧಿ ಬರ್ತದೋ ಅದೇನೋ ಆ ಭಗವಂತನೇ ಬಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಅಮ್ಮ, ಕಡೆ ಸರಿ ಒಂದ್ಸರಿ ಕೂಡ ನಿನ್ನ ಮಕ್ಕ ನೋಡೋಕ್ಕಾಗಿಲ್ಲಲ್ಲ ಮನೆ ಕೈಯಕ್ಕೆ. ಯಾಕಮ್ಮ ಹಿಂಗೆ ಮಾಡಿಬಿಟ್ನು ಭಾವನು? ನಾನು ಹೇಳ್ತಾ ಇದ್ದೆ ಅಮ್ಮ ಬೇಡಮ್ಮ ಅವ್ರ ಸವತ್ತ ನಮಗೆ ಬೇಡ, ಆ ಜಮೀನು ತಗೊಂಡು ಏನು ಮಾಡೋಣ ಅಂತ. ನೀನು ನನ್ನ ಮಾತು ಕೇಳ್ದಿರ ಮೊಂಡಕ್ಕೆ ಬಿದ್ದು ಇವತ್ತು ಇಂಥ ಪರಿಸ್ಥಿತಿ ಆಯಿತು. ಅಣ್ಣ, ಯಾಕಣ್ಣ ಅಳ್ತಾ ಇದೆಯಾ? ನಿನ್ನ ಹತ್ರ ಹೋಗಿರೋ ಪ್ರಾಣ ಬಂದ್ಬಿಡ್ತೈತಾ? ನೋಡಿ ಪದ್ಮ, ನಾನು ಇವಾಗ ಹೇಳ್ತಾ ಇದ್ದೀನಿ, ನಿನಗೆ ಅವ್ರ ಸವಸ ಬೇಡ. ಕಷ್ಟ ಆಗಲಿ ಸುಖ ಆಗಲಿ ನಾನೇ ಸಾಕ್ತೀನಿ ನಿನ್ನ, ಆಯಿತಾ? ತೋಟ ನಿನಗೆ ಬಿಟ್ಕೊಟ್ಬಿಡ್ತೀನಿ. ನೀನು ಏನು ಬೆಳೆ ಬೇಕಾದರೂ ಇಕ್ಕೋ, ನನಗೆ ₹1 ಕೊಡಬೇಡ. ಎಲ್ಲ ನೀನೇ ನೋಡ್ಕೊ, ಗಂಡಸ್ ಥರ ದುಡಿ. ಆದರೆ ಅವನ್ನ ಮಾತ್ರ ಬಿಡ್ಸ್ಕೊಂಬರ್ಕೊಡ್ತು ಪದ್ಮ. ಅವನ ಜೀವನ ಪರ್ಯಂತ ಜೈಲಾಗೆ ಕೊಳಿಬೇಕು. ಹಂಗೆ ಮಾಡಬೇಕು ಅವನ್ನ. ತೋಟ ಎಲ್ಲ ನೀನೇ ತಗ, ಏನಾದರೂ ಮಾಡ್ಕೊ. ಇಲ್ಲ ಯಾರಿಗಾದ್ರೂ ಕೊಡು. ಅವ್ರು ಅಡ್ಡ ತಿನ್ನಲಿ, ನೀನು ಅಡ್ಡ ತಿನ್ನು. ಆದರೆ ಅವನ್ನ ಮಾತ್ರ ಬಿಡಿಸ್ಕೊಂಬರಲ್ಲ. ಎಂಥ ಮೋಸ ಮಾಡ್ತು ಪದ್ಮ ನಿನ್ಗಣ್ಣು. ನೋಡೋಣ, ಅದನ್ನು ಕಾಪ್ತಾಗ ಮುಕ್ಕು ಕೊಯ್ಕೊಂಡ್ರೆ ಮುಕ್ಕು ವಾಪಸ್ ಬರ್ತದೇನ. ಈ ಅಪ್ಪನ ಯಾವುದೋ ಕಾಪನ್ ತಗೊಂಬಂದು ಅಮ್ಮನ ಮೇಲೆ ಬಿಟ್ಟರೆ ಆತದ? ಬಾಣ ಹೋಗೋಣ. ನಾಳೆ ತಿಥಿ ಬೇರೆ ಎಲ್ಲ ರೆಡಿ ಮಾಡ್ಕೊಬೇಕು. ನಮ್ಮ ಮಾವನವ್ರು ಒಳ್ಳೆಯವರಾಗಬಿಟ್ರೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾನು ಏನು ಮಾಡೋದು ಹೇಳು? ನೋಡೋಣ, ಅವ್ರು ಒಳ್ಳೆಯವರೇ ಪಾಪ, ದೇವರಂತ ಮನುಷ್ಯರು. ನೋಡೋಣ, ಮಾಷಣ ಅಮ್ಮಂದು ಎಷ್ಟು ಚೆನ್ನಾಗಿ ಮಾಡೋರೆ. ಇದಕ್ಕೆ 1-1.5 ಲಕ್ಷ ಆಗ್ತದೆ. ನೀನು ಹೆಂಗೋ ಚೆನ್ನಾಗಿರ್ತೀಯ ಬಿಡೋಣ, ನಂಬಿಕೆ ನನ್ನ ಕತೆ. ನೀನು ಚೆನ್ನಾಗಿರ್ಬೇಕು ಪದ್ಮ. ನನ್ನ ಬೆನ್ನಿಂದ ಹುಟ್ಟಿದ್ಯಾ, ನೀನು ಚೆನ್ನಾಗಿರ್ಬೇಕು. ಅವ್ರ ಮನೆಗೆ ಮಾತ್ರ ನೀನು ಹೋಗ್ಬಿಡ್ತು ಪದ್ಮ. ನೀನೇನ ನನ್ನ ಮಾತು ಮೀರಿ ಹೋಗಿದೀಯ ಅಂದರೆ ಆವತ್ತೇ ನೀನು ನನ್ನ ಪಾಲಿಗೆ ಸತ್ತೋದೆ. ಇಲ್ಲ ಬಾಣ, ಹೋಗಲ್ಲ. ಬಾ ಹೋಗಲ್ಲ. ಇಲ್ಲ ಅದ ಕೆಲಸ ಮಾಡ್ಕೊಂಡು ಇರ್ತೀನಿ. ಬಾಣ ಹೋಗಲ್ಲ. ಫಸ್ಟು ನಿಮ್ಮ ಮತ್ತೆ ನಮ್ಮ ಮನೆಯಿಂದ ಆಚೆ ಕಳಿಸು ಪದ್ಮ. ಆಯ್ಮನಿಲ್ಲಿರೋದು ಬೇಡ, ಕಳಿಸು ಆಚೆಗೆ. ನಾನು ಹೆಂಗನ ಹೇಳಿ? ನೀವೇ ಯಾರನ್ನು ಏನೋ ಹೇಳ್ಬೇಕಷ್ಟೇ. ಸ್ನೇಹ ಏನೋ ಹೇಳ್ಬೇಕು ಆಯ್ಮನ್ನು ಹೋಗು ಅಂತ ಕೂತ್ಕೊಂಡವಳೆ. ನಮ್ಮ ಅಮ್ಮನ ಇಂಥ ಪರಿಸ್ಥಿತಿಗೆ ತಂದನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಅದೆಷ್ಟೇ ದುಡ್ಡು ಖರ್ಚಾಗಲಿ ಬಿಡು ಪದ್ಮ, ಅವನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ. ಲಾಯರ್ ಅದೆಷ್ಟು ದುಡ್ಡು ತಿಂತಾನೆ ತಿನ್ನಲಿ, ನೀನು ಗಂಡನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗೇ ಬೇಕು. ಸಾಯೋವರೆಗೂ ಜೈಲಕ್ಕೆ ಕೊಳಿಬೇಕು ಅವನು. ನೀನು ಭಾಳ ಹಾಳಾತೈತೆ ನನಗೂ ಗೊತ್ತು. ಆದರೂ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾನು ಈ ಕೆಲಸ ಮಾಡೇಬೇಕು. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಫೈಲ್ಗೆಲ್ಲ ಸಬ್ಮಿಟ್ ಮಾಡೋರ ಕೋರ್ಟ್ಗೆ ಅಂತ ಕೇಳ್ತೀನಿ. ಅಣ್ಣ, ನನಗೂ ಒಂದು ಹೆಣ್ಣು ಮಗು ಅದಲ್ಲಣ್ಣ, ಆಲೋಚನೆ ಮಾಡೋಣ. ಪದ್ಮ, ಒಂದೇ ಮನ್ಸಾಗೆ ಇರೋ, ಮನ್ಸು ಬದಲಾಯಿಸ್ಬೇಡ ನೀನು. ಏನಕ್ಕೆ ಹಿಂಗೆ ಆಗ್ತಾ ಇದೆಯಾ? ಹಂಗಂತಲ್ಲಣ್ಣ, ಏನೋ ಗಂಡು ಮಗು ಆಗಿದ್ರೆ ಅದೊಂಥರ ಲೆಕ್ಕ. ಹೆಣ್ಣು ಮಗು ಅಲ್ಲಣ್ಣ, ಅವಳಿಗೂ ತಂದೆ ಬೇಕಲ್ಲ. ನಾನೇ ಸ್ನೇಹನೇ ತಂದೆ ತಾಯಿ ಅನ್ಕೋ ಆ ಮಗುಕ. ನೀನೇನೋ ಹೇಳ್ತೀಯಣ್ಣ, ನೀನು ನಮ್ಮ ಅಣ್ಣ, ಬೇರೆಯವರು ಹೇಳ್ಬೇಕಲ್ಲಣ್ಣ. ನೋಡು, ಅವಳೇನಾದರೂ ನಿನ್ನ ವಿರುದ್ಧವಾಗಿ ಮಾತಾಡೋಳಂದ್ರೆ ಅವಳು ಬೇಕಾಗಿಲ್ಲ ನಂಗೆ. ಆ ದೀಪನ ಹೆಂಗೆ ಬಿಟ್ಟು ಇವಳು ಹಂಗೆ ಬಿಡ್ತೀನಿ. ನೀನು ಯಾವತ್ತೂ ಭಯ ಪಡಬೇಡ. ಯಾಕೆ ಪದ್ಮ, ನನ್ನ ಮೇಲೆ ನಂಬಿಕೆ ಇಲ್ಲ ಪದ್ಮ ನಿಂಕ? ನಂಬಿಕೆ ಪ್ರಶ್ನೆ ಅಲ್ಲಣ್ಣ, ಸುಮ್ಮನೆ ಆಡ್ಕೊಂಡವ್ರ ಬಾಯಿಗೆ ಸಿಗ್ತೀನಿ ಅಂತ ಅಷ್ಟೇ. ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಅವನ ಸವಾಸ ನಮ್ಗೆ ಬೇಕಾಗಿಲ್ಲ. ನಿನಗೆ ಮದುವೆನೇ ಆಗಿಲ್ಲ ಅನ್ಕೋ. ಪದ್ಮಾತ್ಗೆ ನಿಮ್ಮ ಅತ್ತೆ ಅಲ್ಲಿ ಗೊಳವ ಅಂತ ಅಳ್ತಾವಳೆ, ಹೋಗಮ್ಮ. ಹೋಗಿ ಸಮಾಧಾನ ಮಾಡೋಗು. ಚೆನ್ನಾಗಿ ಕಟ್ಸವ್ರೆ ಸಮಾಧಿ ಎಲ್ಲ? ಕಟ್ಸವ್ರೆ. ನೋಡು ಸ್ನೇಹ, ನಾನೊಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ಅಮ್ಮನ ಮುಂದೆ ನಿಂತ್ಕೊಂಡು. ನಮ್ಮ ಅಮ್ಮನ ಸತ್ತಿದ್ರು ನನ್ನ ಪಾಲಕ್ಕೆ ಬದುಕಿದ್ದಂಗೆ ನಮ್ಮ ಅಮ್ಮನು. ನೀನೇನಾದರೂ ನನ್ನ ತಂಗಿನ ಬೈಯೋದು ಹಂಗೆ ಹಿಂಗೆ ಅನ್ನೋದು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇದೊಳ್ಳೆ ಚೆನ್ನಾಗದಲ್ಲ. ಏನು ಮಗುನ ತಂದು ಮನೆಗೆ ಇಕ್ಕಣಕ್ಕಾತೈತಾ? ಅವ್ರಿಗೂ ಒಂದು ಮನೆ ಅದೇ, ಅವ್ರಿಗೂ ಒಂದು ಸಂಸಾರ ಅದೇ.
ನಮ್ಮನೆಗೆ ಎಷ್ಟು ದಿನ ಅಂತ ಇಟ್ಕೊಳಕತ್ತೈತೆ ಇದು ನೀನು ಹೇಳ್ತಾ ಇರೋದು ಸರಿ ಇಲ್ಲಪ್ಪ, ಸರಿ ಇಲ್ಲ. ಇವಾಗ ಗಂಡನ ಹೋಗಿ ಜೈಲಾಗವನೆ, ಅವ್ರ ಅತ್ತೆ ಇವಳನ್ನೇನು ಸೇರ್ತಾಳ ನೀನೇ ಹೇಳು. ಇವಳೇನು ನೆಮ್ಮದಿಯಾಗಿರ್ತಾಳ ಅಲ್ಲಿಗೆ ಹೋದ್ರೆ? ನೋಡು, ನಾನು ಹೇಳೋದು ಕೇಳು. ಹೋಗಿ ಅಲ್ಲೇ ಇರ್ಲಿ, ಬೇರೆ ಮನೆ ಬೇಕಾದರೆ ಮಾಡ್ಕೊಂಡು. ನಮ್ಮ ಮನೆಗೆ ಮಾತ್ರ ಇರೋಕ್ಕಾಗಲ್ಲಪ್ಪ, ಆಗಲ್ಲ. ಒಂದೆಲ್ಲ ಒಂದು ಟೈಮ್ ಒಂದು ಮಾತು ಬರ್ತೈತೆ, ಒಂದು ಮಾತು ಹೋಗ್ತದೆ. ಆಯಮ್ಮನ ಮನ್ಸಿಗೂ ಬೇಜಾರು, ನನ್ನ ಮನ್ಸಿಗೂ ಬೇಜಾರು. ಇವಾಗ ಹೆಂಗೂ ಮನೆ ಅದಲ್ಲ, ಅದ್ರಾಗ ಅರ್ಧ ಭಾಗ ಕೊಡು ಅಂತೇಳು ನಿಮ್ಮ ಅತ್ತೆಗ. ಮಗು ನೋಡ್ಕೊಂಡು ನೆಮ್ಮದಿಯಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ತಾಳೆ ಅಮ್ಮನು. ಈಗ ಹಂಗೂ ದುಡ್ಡು ಸಹಾಯ ಮಾಡಬೇಕು ಅನ್ಸಿದ್ರೆ ಹೋಗಿ ಮಾಡು. ನಮ್ಮ ಮನೆಗೆ ನಮ್ಮ ಜೊತೆಗೆ ಇರೋಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾವ ಸ್ನೇಹ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋ ವಿಷಯ ಮಾತಾಡ್ತಾ ಇದ್ದೀನಿ ಸಂಜೆ, ಇಲ್ದಿದ್ದ ವಿಷಯ ಮಾತಾಡ್ತಾ ಇಲ್ಲ. ಅದೇ ನಿನ್ನ ಅಕ್ಕನಿಗೋ ತಂಗಿಗೋ ಇಂಥ ಪರಿಸ್ಥಿತಿ ಬಂದಿದ್ರೆ ಹಿಂಗೆ ಮಾತಾಡ್ತಾ ಇದ್ದೆ ನೀನು? ಹೌದು, ಹಿಂಗೆ ಮಾತಾಡ್ತಾ ಇದ್ದೀನಿ ನಾನು. ನಮ್ಮ ಮನೆಗೆ ಇರೋಕ್ಕಾಗಲ್ಲ ಅಷ್ಟೇ. ಥೂ ತೆರಿಗೆ, ಅಷ್ಟಲ್ದ್ರೆ ಹೇಳ್ತಾರೆ ದೊಡ್ಡವರು. ಅಣ್ಣು ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ಅಂತ. ನೋಡ್ದ ನನ್ನ ತಂಗಿಗೆ ನಾನು ಇಷ್ಟೆಲ್ಲ ಧೈರ್ಯ ಕೊಟ್ಟೆ, ಇವಾಗ ಇವಳು ಹೆಂಗೆ ಮಾತಾಡೋತಾವಳೆ? ಹಾಂ,